ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಡೇ ಫುಲ್ ಹ್ಯಾಪಿ ಆ್ಯಂಡ್ ಎನರ್ಜೆಟಿಕ್ ಆಗಿರಿ. ಇವತ್ತು ಕ್ವಿಕ್ಕಾದ ಒಂದು ಬ್ರೇಕ್ಫಾಸ್ಟ್ ನೋಡೋಣ. ಸೊ ಓವರ್ ನೈಟ್ ನಾನು ಡ್ರೈ ಫ್ರೂಟ್ಸ್ ಮತ್ತು ಓಟ್ಸ್ನ ಮಿಲ್ಕಲ್ಲಿ ಸೋಪ್ ಮಾಡಿಟ್ಟು ಇಟ್ಟಿದ್ದೆ. ಮಾರ್ನಿಂಗ್ ತೆಗೆದು ಅದಕ್ಕೆ ಬನಾನಾ ಮತ್ತು ಸ್ವಲ್ಪ ಕಾಫಿ ಪೌಡರ್ ಹಾಕಿ ಗುಡ್ ಮಾಡಿದ್ದೀನಿ. ಸ್ವಲ್ಪ ಕಾಫಿ ಪೌಡರ್ ಬಂದು ಜಸ್ಟ್ ಫ್ಲೇವರಿಗೋಸ್ಕರ ಅಷ್ಟೇ. ಟೇಸ್ಟ್ ಸ್ವಲ್ಪ ಚೇಂಜ್ ಆಯಿತು, ಚೆನ್ನಾಗಿ ಅನ್ನಿಸ್ತು. ನೆಕ್ಸ್ಟ್ ನಾನು ಇದನ್ನೆಲ್ಲ ಒಂದು ಬೌಲಿಗೆ ಹಾಕಿ ಕನ್ವರ್ಟ್ ಮಾಡಿ ಇವತ್ತಿನ ಬ್ರೇಕ್ಫಾಸ್ಟ್ ಆಗಿ ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ನಾನು ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ನೈಟೇ ಸೋಪ್ ಮಾಡಿ ಇಟ್ಟಿದ್ದೆ, ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಲಿಕ್ವಿಡ್ ಫುಡ್ಡು ಕಂಟಿನ್ಯೂ ಆಗಿ ಯಾಕೆ ತೊಗೊಳ್ತಾ ಇದ್ದೀನಿ ಅಂತ ಹೇಳಿದರೆ, ಫಾಸ್ಟಿಂಗ್ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಲಿಕ್ವಿಡ್ ಫುಡ್ ತೊಗೊಳ್ತಾ ಇದ್ದೀನಿ. ಅದಕ್ಕೂ ಇದಕ್ಕೂ ಸಂಬಂಧ ಏನು ಅಂತ ಹೇಳಿದ್ರೆ, ಇಂಜಿನ್ಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಮೇ ಬಿ ನಾನು ಲಿಕ್ವಿಡ್ ಫುಡ್ ತಿನ್ನೋದ್ರಿಂದ ಅವುಗಳಿಗೆ ಸ್ವಲ್ಪ ಕೆಲಸ ಕಮ್ಮಿ ಆಗ್ಬೋದು ಅಂತ ನನ್ನ ಥಾಟ್. ನಿಮ್ಮ ಥಾಟ್ ಏನಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡುವ. ಅಂಟಿಲ್ ಟಟ ಬಾಯ್, ಸಿಯಾ ಗಾಯ್ಸ್. ಸೊ ವಿಡಿಯೋನೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಟಟ ಬಾಯ್.